ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಕ್ಲೌಡ್ ಕಂಪ್ಯೂಟಿಂಗ್ ರಿಲೇಟೆಡ್ ಲ್ಯಾಬ್ ಪ್ರೋಗ್ರಾಮ್ 6ನ ಕವರ್ ಮಾಡೋದಕ್ಕೆ ಟ್ರೈ ಮಾಡೋಣ. ಈ ಲ್ಯಾಬ್ ಪ್ರೋಗ್ರಾಮ್ ಬಂದ್ಬಿಟ್ಟು ನಿಮಗೆ ಏನು ಹೇಳುತ್ತೆ ಅಂದರೆ ಮೈಗ್ರೇಟಿಂಗ್ ಅ ವೆಬ್ ಅಪ್ಲಿಕೇಶನ್ ಟು ಡಾಕರ್ ಕಂಟೈನರ್. ಓಕೆ, ಸೊ ಫಸ್ಟ್ ಅದರ ಅರ್ಥ ಏನು ಅಂತ ತಿಳ್ಕೊಳಕ್ಕಿಂತ ಮುಂಚೆ ಒಂದು ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಡಾಕರ್ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ನೀವು ಅದ್ರ ಹಿಂದಿರೋ ಒಂದು ಪ್ರಾಬ್ಲಮ್ ಬಗ್ಗೆ, ಏನು ಪ್ರಾಬ್ಲಮ್ ಇತ್ತು, ಏನಕ್ಕೆ ಡಾಕರ್ ಬಂತು ಅಂತ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಇನ್ನೂ ಈಸಿ ಆಗುತ್ತೆ ಡಾಕರ್ ಬಗ್ಗೆ ತಿಳ್ಕೊಳೋದಕ್ಕೆ. ಓಕೆ, ಫಸ್ಟ್ ಡಾಕರ್ ಏನಕ್ಕೆ ಬಂತು, ಡಾಕರ್ ಸ್ವಲ್ಪ ಪ್ರಾಬ್ಲಮ್ ಏನಿತ್ತು ಹಿಂದೆ ಅನ್ನೋದನ್ನ 15-20 ಇಯರ್ಸ್ ಬ್ಯಾಕ್ ಏನಾಗ್ತಿತ್ತು ಅಂದರೆ, ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ಕೋಡ್ ಇದ್ರೆ ಅಥವಾ ನಿಮ್ಮದೇ ಒಂದು ಅದ್ರ ವೆಬ್ಸೈಟ್ ಏನಾದರೂ ಇದೆ, ಸಪೋಸ್ ನನ್ನ ಹತ್ರ ಒಂದು ಅಥೆಂಟಿಕೇಶನ್ ವೆಬ್ಸೈಟ್ ಇದೆ ಅಂದ್ಕೊಳ್ಳಿ. ಏನು ಮಾಡುತ್ತೆ, ಯೂಸರ್ ಲಾಗಿನ್ನ ಅಥೆಂಟಿಕೇಟ್ ಮಾಡುತ್ತೆ. ಅದರಲ್ಲಿ HTML ಇರುತ್ತೆ, CSS ಇರುತ್ತೆ, ಜಾವಾ ಸ್ಕ್ರಿಪ್ಟ್ ಇರುತ್ತೆ, ಮತ್ತು ಬೇಸಿಕ್ ಒಂದು ಬ್ಯಾಕ್ ಎಂಡ್ ಇರುತ್ತೆ, ಸರ್ವಿಸ್ ಇರುತ್ತೆ ಅಂದ್ಕೊಳ್ಳಿ. ಸೊ ಇಟ್ ಹ್ಯಾಸ್ HTML, CSS and JS. For backend it contain ಇದು ಪೈಥಾನ್ ಯೂಸ್ ಮಾಡ್ತಿದೆ ಅಂತ ತಿಳ್ಕೊಳ್ಳಿ, ಆಯಿತಾ, ಜಸ್ಟ್ ಟು ಇಮ್ಯಾಜಿನ್, ಆಯಿತಾ. ಸೊ ಈ ಒಂದು ಕೋಡ್ ಏನಾಗ್ತಾ ಇದೆ ನಿಮ್ಮ ಒಂದು ಸಿಸ್ಟಮಲ್ಲಿ, ಇದು ನಿಮ್ಮ ಸಿಸ್ಟಮ್. ಓಕೆ, ಇದು ನಿಮ್ಮ ಕೋಡು, ಇದು ನಿಮ್ಮ ಸಿಸ್ಟಮ್. ಈ ನಿಮ್ಮ ಸಿಸ್ಟಮಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಿರೋದೆ, ಏನೋ ತೊಂದರೆ ಬರ್ತಿರಲ್ಲ, ಅಪ್ಲಿಕೇಶನ್ ಏನೋ ಎರರ್ ಬರ್ತಿರಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗ್ತಿರೋದೆ. ಯೂಸರ್ ಅಥೆಂಟಿಕೇಶನ್ ಫ್ಲೋ ತುಂಬ ಸ್ಮೂತಾಗಿ ವರ್ಕ್ ಆಗ್ತಿರುತ್ತೆ. ನೀವೇನು ನೆಕ್ಸ್ಟ್ ಏನು ಮಾಡ್ತೀರಾ, ಅದನ್ನು ಪಬ್ಲಿಕಲ್ಲಿ ಅವೈಲೇಬಲ್ ಮಾಡಬೇಕಂದ್ರೆ ಏನು ಮಾಡ್ತೀರಾ, ಅದನ್ನ ಒಂದು ಕಡೆ ಡಿಪ್ಲಾಯ್ ಮಾಡ್ತೀರಾ, ಅಂದರೆ ಹೋಸ್ಟ್ ಮಾಡ್ತೀರಾ ನಿಮ್ಮ ವೆಬ್ಸೈಟ್ನ ಅಲ್ವಾ. ಹೋಸ್ಟ್ ಮಾಡಿದಾಗ ಸಿಸ್ಟಮ್ ಚೇಂಜ್ ಆಗುತ್ತೆ. ಸಪೋಸ್ ನೀವು ಇಲ್ಲಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಲ್ಲಿ ನೀವು ವಿಂಡೋಸ್ನ ಯೂಸ್ ಮಾಡ್ತಾ ಇದ್ರೆ, ಸಪೋಸ್ ನಾನು ವಿಂಡೋಸ್ ಯೂಸ್ ಮಾಡ್ತೀನಿ ಇದರಲ್ಲಿ, ಆಯಿತು. ಸೊ ವಿಂಡೋಸ್ ಯೂಸ್ ಮಾಡ್ತಿದ್ರೆ ನಿಮ್ಮೊಂದು ಕ್ಲೌಡ್ ಸರ್ವಿಸ್ ಅಥವಾ ಹೋಸ್ಟ್ ಮಾಡಬೇಕಾದ್ರೆ ಆ ಒಂದು ಸಿಸ್ಟಮ್ ಚೇಂಜ್ ಆಗುತ್ತೆ ಕಾನ್ಫಿಗರೇಷನ್. ಲೆಟ್ ಸಪೋಸ್ ಇಟ್ ಕುಡ್ ಬಿ ಲಿನಕ್ಸ್ ಆರ್ ಮ್ಯಾಕ್ OS ಆರ್ ಯುನಿಕ್ಸ್ ಸಿಸ್ಟಮ್, ಬೇರೆ ಬೇರೆ ಸಿಸ್ಟಮ್ಸ್ ಇರುತ್ತೆ. ಆ ಒಂದು ಸಿಸ್ಟಮ್ ಕಾನ್ಫಿಗರೇಷನ್ ಚೇಂಜ್ ಆಗಿರೋದ್ರಿಂದ ನಿಮ್ಮ ಒಂದು ಏನು ಅಪ್ಲಿಕೇಶನ್ ಕೋಡ್ ಇರುತ್ತಲ್ವಾ, ಆ ಅಪ್ಲಿಕೇಶನ್ ಕೋಡು ಈ ಒಂದು ಸರ್ವರ್ ಸಿಸ್ಟಮ್ ಜೊತೆ, ಅಂದರೆ ಡಿಪ್ಲಾಯ್ ಮಾಡಿರೋ ಸಿಸ್ಟಮ್ ಜೊತೆ ಕರೆಕ್ಟಾಗಿ ಕಂಪ್ಯಾಟಿಬಲ್ ಆಗ್ತಿರಲ್ಲ. ಅಂದರೆ ಡಿಫ್ರೆಂಟ್ OS ಇರ್ಬೋದು, OS ಕಂಪ್ಯಾಟಿಬಿಲಿಟಿ ಇಶ್ಯೂಸ್ ಇರ್ಬೋದು. ನಿಮ್ಮೊಂದು ಲೈಬ್ರರಿ ಈ ಒಂದು ಸಿಸ್ಟಮ್ ಆರ್ಕಿಟೆಕ್ಚರ್ ಜೊತೆ ಕಂಪ್ಯಾಟಿಬಲ್ ಆಗದೆ ಇರುವಂಥ ಒಂದು ಸಿಚುವೇಶನ್ಸ್ ಬರ್ಬೋದು. ಆ ಎಲ್ಲ ಸಿಚುವೇಶನ್ಸ್ ಬರೋದ್ರಿಂದ ಏನಾಗುತ್ತೆ, ಒಂದು ಪ್ರಾಬ್ಲಮ್ ಅರಾಗಾಯಿತು. ಆ ಪ್ರಾಬ್ಲಮ್ನ ಏನಂತೀವಿ, ಆ ಒಂದು ಕೋಡು ನಮ್ಮ ಸಿಸ್ಟಮಲ್ಲಿ ರನ್ ಆಗ್ತಿದೆ, ಆದರೆ ಬೇರೆ ಸಿಸ್ಟಮಲ್ಲಿ ರನ್ ಆಗ್ತಿಲ್ಲ. ದಟ್ ಕೋಡ್ ವರ್ಕ್ಸ್ ಆನ್ ಮೈ ಸಿಸ್ಟಮ್. ಈ ಒಂದು ಪ್ರಾಬ್ಲಮ್ ತುಂಬ ಫೇಮಸ್ ಆಗಿತ್ತು ಆ ಒಂದು ಇದರಲ್ಲಿ, ಏಜಲ್ಲಿ, ಆಯಿತಾ. ನೆಕ್ಸ್ಟ್ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಸೆವೆರಲ್ ಅಪ್ರೋಚಸ್ ಬಂತು. ಸೊ ಅದರಲ್ಲಿ ಮೇಯ್ನ್ ಆಗಿ ತುಂಬ ಫೇಮಸ್ ಆಗಿರೋ ಒಂದು ಟೆಕ್ನಾಲಜಿ ಏನಂದರೆ ಡಾಕರ್. ಓಕೆ, ಸೊ ಈ ಒಂದು ಸಾಫ್ಟ್ವೇರ್, ಓಕೆ, ಇದೊಂದು ಸರ್ವಿಸ್. ವಾಟ್ ಇಟ್ ಡಸ್ ಈಸ್, ಇದರಲ್ಲಿ ಕಂಟೈನರ್ಸ್ ಮತ್ತು ಇಮೇಜಸ್ ಅಂತ ಹೇಳಿ 2 ಕಾಂಪೊನೆಂಟ್ಸ್ ಇರುತ್ತೆ. ಇದೇನು ಮಾಡುತ್ತೆ, ನಮ್ಮ ಒಂದು ಅಪ್ಲಿಕೇಶನ್ ಕೋಡ್ನ ವಾಟ್ ಇಟ್ ಕಂಟೈನ್ಸ್ ಫಸ್ಟ್ ಇಮೇಜಸ್ ಅಂತ ಇರುತ್ತೆ, ಮತ್ತು ಕಂಟೈನರ್ಸ್ ಅಂತೇಳಿ ಕಾನ್ಸೆಪ್ಟ್ ಬರೋದು ಇದರಲ್ಲಿ. ಈ ಡಾಕರ್ ಅನ್ನೋದು ಏನು ಮಾಡುತ್ತೆ ಅಂದರೆ, ನಮ್ಮ ಒಂದು ಅಪ್ಲಿಕೇಶನ್ ಕೋಡ್ನ ಬಂಡಲ್ ಮಾಡುತ್ತೆ. ಅಂದರೆ ನಾವೊಂದು ಅಪ್ಲಿಕೇಶನ್ ಕೋಡ್ ಮತ್ತು ಡಿಪೆಂಡೆನ್ಸಸ್ ಏನಿರುತ್ತಲ್ಲ, ಒಂದು ಪ್ಯಾಕೇಜ್ ಆಗಿ ಮಾಡಿ ಅದನ್ನ ಬೇರೆ ಬೇರೆ ಸಿಸ್ಟಮಲ್ಲಿ ರನ್ ಮಾಡೋ ಹಾಗೆ ಕೆಪಬಿಲಿಟಿ ಕೊಡುತ್ತೆ ಅದಕ್ಕೆ. ಅದು ಡಾಕರ್. ವಾಟ್ ದ ಡಾಕರ್ ಡಸ್, ಇಟ್ ಪ್ಯಾಕೇಜಸ್ ಅವರ್ ಅಪ್ಲಿಕೇಶನ್ ಕೋಡ್ ಆ್ಯಂಡ್ ಇಟ್ ಎನೇಬಲ್ಸ್ ದ ಪ್ಯಾಕೇಜ್ಡ್ ಅಪ್ಲಿಕೇಶನ್ ಕೋಡ್ ಟು ರನ್ ಆನ್ ಡಿಫ್ರೆಂಟ್ ಸಿಸ್ಟಮ್ಸ್. ಓಕೆ, ಸೊ ಇದರಲ್ಲಿ 2 ಕಾನ್ಸೆಪ್ಟ್ ಏನು ಅಂದರೆ ಇಮೇಜಸ್ ಮತ್ತು ಕಂಟೈನರ್ಸ್. ಇಮೇಜಸ್ ಏನು ಮಾಡುತ್ತೆ, ಈ ಇಮೇಜಸ್ಸು ಜಸ್ಟ್ ಲೈಕ್ ಅ ಬ್ಲೂ ಪ್ರಿಂಟ್. ಇಮೇಜಸ್ ಏನೇನಿರುತ್ತೆ, ವಾಟ್ ಯುವರ್ ಅಪ್ಲಿಕೇಶನ್ ಆರ್ ಯೂಸಿಂಗ್. ಅಪ್ಲಿಕೇಶನಲ್ಲಿ ನೀವು ಪೈಥಾನ್ ಯೂಸ್ ಮಾಡ್ಬೋದು, Node.js ಯೂಸ್ ಮಾಡ್ಬೋದು. ಅದರದ್ದೆಲ್ಲ ಎನ್ವಿರಾನ್ಮೆಂಟ್ ಏನಿರುತ್ತಲ್ಲ, ಅಪ್ಲಿಕೇಶನ್ ಕೋಡ್ ಆಗಲಿ, ಎನ್ವಿರಾನ್ಮೆಂಟ್ಸ್ ಆಗಲಿ, ಸಿಸ್ಟಮ್ ಲೈಬ್ರರೀಸ್ ಆಗಲಿ, ಅದೆಲ್ಲ ಈ ಒಂದು ಇಮೇಜಸ್ ಅನ್ನೋದು ಒಂದು ಕಾಂಪೊನೆಂಟಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಂಟೈನರ್ಸ್. ಸೊ ಕಂಟೈನರ್ಸ್ ಅನ್ನೋದು ಆ್ಯಕ್ಚುಯಲ್ ರನ್ನಿಂಗ್ ಒಂದು ವೆಬ್ ಅಪ್ಲಿಕೇಶನ್ ಒಂದು ಕಾಪಿ ಕಂಟೈನರ್ಸ್. ಸೊ ಈ ಕಂಟೈನರ್ಸ್ ಆ್ಯಕ್ಚುಲಿ ನಿಮ್ಮ ಒಂದು ವೆಬ್ ಅಪ್ಲಿಕೇಶನ್ನ ಲೈವ್ ಆಗಿ ರನ್ ಮಾಡುತ್ತೆ. ಫಸ್ಟ್ ಇದ್ರದ್ದು ಡಾಕರ್ ಇನ್ ವರ್ಕ್ ಫ್ಲೋ ತಿಳ್ಕೊಳೋದಾದರೆ, ಫಸ್ಟ್ ಡಾಕರ್ ಏನು ಮಾಡುತ್ತೆ, ಫಸ್ಟ್ ಏನು ಮಾಡುತ್ತೆ, ಡಾಕರ್ ಇಮೇಜ್ನ ಕ್ರಿಯೇಟ್ ಮಾಡ್ಕೊಳುತ್ತೆ. ನಿಮ್ಮ ಅಪ್ಲಿಕೇಶನ್ ಬೇಸಿಸ್ ಮೇಲೆ ಅಪ್ಲಿಕೇಶನ್ ಏನೇನು ಡಿಪೆಂಡೆನ್ಸೀಸ್ ಇದೆ, ಲೈಬ್ರರೀಸ್ ಇದೆ, ಕೋಡ್ ಏನು, ಅದನ್ನೆಲ್ಲ ತಿಳ್ಕೊಂಡು ಒಂದು ಇಮೇಜ್ನ ಕ್ರಿಯೇಟ್ ಮಾಡುತ್ತೆ. ಆ ಇಮೇಜ್ ಏನು ಮಾಡುತ್ತೆ,
ಒಂದು ಕಂಟೈನರ್ ಕ್ರಿಯೇಟ್ ಮಾಡಿ ಅದನ್ನು ಲೈವ್ ಆಗಿ ರನ್ ಮಾಡುತ್ತೆ. ಸೊ ಈ ಕಂಟೈನರ್ಸ್ ಎರೇಸ್ ಆಗ್ಬೋದು, ಆದರೆ ಇಮೇಜಸ್ ಹಾಗೆ ಇರುತ್ತೆ. ಸೊ ಎವ್ರಿ ಟೈಮ್ ಯು ರನ್ ದ ಇಮೇಜ್ ಎವ್ರಿ ಟೈಮ್ ದ ಕಂಟೈನರ್ ರನ್. ಓಕೆ, ಇದು ಬೇಸಿಕ್ ಕಾನ್ಸೆಪ್ಟು. ಸೊ ಫಸ್ಟ್ ಈಗ ನಾವು ಡಾಕರ್ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋದಾದರೆ, ಡಾಕರ್ನ ಇನ್ಸ್ಟಾಲ್ ಮಾಡೋದಕ್ಕೆ ಈ ಒಂದು ಡಾಕರ್ ಅಫಿಷಿಯಲ್ ವೆಬ್ಸೈಟಿಗೆ ಹೋದರೆ ಇಲ್ಲಿ ಜಸ್ಟ್ ಡಾಕರ್ ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮ ಒಂದು ಸಿಸ್ಟಮ್ ಪ್ರಕಾರ ಮ್ಯಾಕ್ ಇದೆ, ವಿಂಡೋಸ್ ಇದೆ, ಲಿನಕ್ಸ್ ಇದೆ, ಯಾವ್ದು ಕಂಪ್ಯಾಟೇಬಲ್ ಇರುತ್ತೋ ಅದ್ರ ಪ್ರಕಾರ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಆದಮೇಲೆ ಏನಾಗುತ್ತೆ, ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಈ ಅಪ್ಲಿಕೇಶನಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಸೈನ್ ಇನ್ ಕೇಳ್ಬೋದು, ಸ್ಕಿಪ್ ಮಾಡಿ, ಅದ್ರ ಏನಿಲ್ಲ. ಇದು ಮೇನ್ ಇಂಪಾರ್ಟೆಂಟ್ ನಮಗೆ. ಡಾಕರ್ ಡೆಸ್ಕ್ಟಾಪ್ ಅನ್ನೋದು ಇದೊಂದು ಅಪ್ಲಿಕೇಶನ್ ನೇಮ್ ಏನು, ಡಾಕರ್ ಡೆಸ್ಕ್ಟಾಪ್. ಸೊ ಫಸ್ಟ್ ನಾವೊಂದು ಇಂಪಾರ್ಟೆಂಟ್ ಸಿಚುವೇಶನ್ ನೋಡೋಣ ಆಯಿತಾ. ಈ ಒಂದು ಡಾಕರ್ ಫಸ್ಟ್ ಕ್ರಿಯೇಟ್ ಆದಾಗ ಇಟ್ಸ್ ನಾಟ್ ಕಂಪ್ಯಾಟೇಬಲ್ ವಿತ್ ಆಲ್ ದ ಸಿಸ್ಟಮ್ಸ್. ಅಂದರೆ ಇದು ಬೇರೆ ಬೇರೆ ಸಿಸ್ಟಮ್ಸ್ ಜೊತೆ ಕಂಪ್ಯಾಟೇಬಲ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಇದು ಮಾಡಿದ್ದು ಬರೀ ಲಿನಿಕ್ಸ್ಗೋಸ್ಕರ. ಇದು ಲಿನಿಕ್ಸ್ ಬೇಸ್ಡ್ ಸಿಸ್ಟಮ್, ಬರೀ ಲಿನಿಕ್ಸ್ ಮೇಲೆ ಮಾತ್ರ ರನ್ ಆಗ್ತಿತ್ತು. ಸೊ ಅದನ್ನು ಬೇರೆ ಸಿಸ್ಟಮ್ ಜೊತೆ ರನ್ ಮಾಡೋದಕ್ಕೆ ಕಂಪ್ಯಾಟೇಬಲ್ ಮಾಡೋದು ಈ ಒಂದು ಡಾಕರ್ ಸಿಸ್ಟಮ್. ಈ ಒಂದು ಡಾಕರ್ ಡೆಸ್ಕ್ಟಾಪ್ ಯೂಸ್ ಮಾಡಿಕೊಂಡು ನೀವು ಡಾಕರ್ನ ನಿಮ್ಮ ಸಿಸ್ಟಮಲ್ಲೂ ರನ್ ಮಾಡ್ಬೋದು. ಓಕೆ, ಸೊ ಡಾಕರ್ ನೆಕ್ಸ್ಟ್ ನೋಡೋಣ. ಡಾಕರ್ ಆರ್ಕಿಟೆಕ್ಚರ್ ಅಂದರೆ ಏನು ಅಂತ ನೋಡೋಣ. ಡಾಕರ್ ಆರ್ಕಿಟೆಕ್ಚರಲ್ಲಿ ಏನೇನಿರುತ್ತೆ ಅಂತ ನೋಡೋಣ. ಸೊ ಡಾಕರ್ ಆರ್ಕಿಟೆಕ್ಚರ್ ಕಂಟೈನ್ಸ್ 3 items. ಫಸ್ಟ್ ಈಸ್ ಕ್ಲೈಂಟ್, ಯುವರ್ ಕ್ಲೈಂಟ್ ಆ್ಯಂಡ್ ಹೋಸ್ಟ್ ಆ್ಯಂಡ್ ದೆನ್ ರಿಜಿಸ್ಟ್ರಿ. ಫಸ್ಟ್ ಕ್ಲೈಂಟ್ ಅಂದರೆ ಏನಂತ ನೋಡೋಣ. ಕ್ಲೈಂಟ್ ಈಸ್ ಜಸ್ಟ್ ಅ ಕಮಾಂಡ್ ಲೈನ್ ಇಂಟರ್ಫೇಸ್. ಈ ನಾವು ಕ್ಲೈಂಟ್ ಅಲ್ವಾ, ನಾವು ಯೂಸರ್. ನಾವು ಕ್ಲೈಂಟ್ ಅಂತ ಹೇಳ್ತೀವಿ, ಯೂಸರ್ ಅಂತ ಹೇಳ್ತೀವಿ. ನಾವು ಡಾಕರ್ ಜೊತೆ ಒಂದು ಇಂಟ್ರ್ಯಾಕ್ಟ್ ಮಾಡಬೇಕಂದ್ರೆ ನಮಗೊಂದು ಇಂಟರ್ಫೇಸ್ ಬೇಕು ಅಲ್ವಾ. ಹಾಗಾಗಿ ಈ ಒಂದು ಡಾಕರ್ ಕ್ಲೈಂಟ್ ಏನು ಮಾಡುತ್ತೆ, ನಮಗೆ ಒಂದು ಕಮಾಂಡ್ ಲೈನ್ ಇಂಟರ್ಫೇಸ್ ಕೊಡುತ್ತೆ. ನಮ್ಮ ಕಮಾಂಡ್ಸ್ ಎಕ್ಸಿಕ್ಯೂಟ್ ಮಾಡಿಕೊಂಡು ಡಾಕರ್ ಜೊತೆ ಇಮೇಜಸ್ ಕ್ರಿಯೇಟ್ ಮಾಡೋದು, ಕಂಟೈನರ್ ಇಮೇಜಸ್ನ ಎಕ್ಸಿಕ್ಯೂಟ್ ಮಾಡೋದು, ಡೆಸ್ಟ್ರಾಯ್ ಮಾಡೋದು, ಆ ಒಂದು ಪ್ರಿವಿಲೇಜಸ್ನ ಈ ಒಂದು ಡಾಕರ್ ಕ್ಲೈಂಟ್ ನಮಗೆ ಕೊಡುತ್ತೆ. ಸೊ ಬೇಸಿಕ್ ಕಮ್ಯಾಂಡ್ಸ್ ಲೈಕ್ ಡಾಕರ್ ರನ್ ಇರ್ಬೋದು, ಡಾಕರ್ ಬಿಲ್ಡ್, ಅನದರ್ ಬೇರೆ ಬೇರೆ ಕಮ್ಯಾಂಡ್ಸ್ ಇರುತ್ತೆ, ಬೇಸಿಕ್ ಕಮ್ಯಾಂಡ್ಸ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಡಾಕರ್ ಹೋಸ್ಟ್. ಡಾಕರ್ ಹೋಸ್ಟ್ ಏನು ಮಾಡುತ್ತೆ, ಇಟ್ ಎಕ್ಸಿಕ್ಯೂಟ್ಸ್ ದ ಡಾಕರ್ ಕಂಟೈನರ್ಸ್. ಡಾಕರ್ ಏನು ಕಂಟೈನರ್ಸ್ ರೆಡಿ ಆಗಿರುತ್ತಲ್ವ, ಆ ಕಂಟೈನರ್ಸ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಇದು ಇಟ್ ಕ್ಯಾನ್ ಇನ್ಕ್ಲೂಡ್ಸ್ ಡಾಕರ್ ಇಮೇಜಸ್ ಏನೇನು ಇರುತ್ತಲ್ಲ, ಆ ಡಾಕರ್ ಇಮೇಜಸ್ ಇರುತ್ತೆ. ಸೊ ಇಮೇಜಸ್ ಇರುತ್ತೆ, ನೆಕ್ಸ್ಟ್ ಕಂಟೈನರ್ಸ್ ಇರುತ್ತೆ, ದೆನ್ ಇಟ್ ಕಂಟೈನ್ಸ್ ಡಾಕರ್ ಇಂಜಿನ್. ದೆನ್ ವಿ ಹ್ಯಾವ್ ಡಾಕರ್ ರಿಜಿಸ್ಟ್ರಿ. ಡಾಕರ್ ರಿಜಿಸ್ಟ್ರಿ ಅಲ್ಲಿ ಡಾಕರ್ ಇಮೇಜಸ್ ಏನು ಕ್ರಿಯೇಟ್ ಆಗಿರ್ತಲ್ಲ ಅದೆಲ್ಲ ಸ್ಟೋರ್ ಆಗಿರ್ತದೆ, ಅದು ಡಾಕರ್ ರಿಜಿಸ್ಟ್ರಿದು. ಸೊ ಇಮೇಜಸ್, ಇಟ್ ಕಂಟೈನ್ಸ್ ಇಮೇಜಸ್. ಈ ಇಮೇಜಸ್ನ ನೀವು ಡಾಕರ್ ಪುಲ್ ಅನ್ನೋ ಒಂದು ಕಮ್ಯಾಂಡ್ ಯೂಸ್ ಮಾಡಿಕೊಂಡು ಆಲ್ರೆಡಿ ಕ್ರಿಯೇಟ್ ಆಗಿರೋಂಥ ಇಮೇಜಸ್ನ ನೀವು ನಿಮ್ಮ ಒಂದು ಸಿಸ್ಟಮಿಗೆ ಡೌನ್ಲೋಡ್ ಮಾಡ್ಕೋಬೋದು. ಡಾಕರ್ ಪುಲ್ ಅಂತೇಳಿ ಒಂದು ಕಮ್ಯಾಂಡ್ ಇರುತ್ತೆ, ಆ ಕಮ್ಯಾಂಡ್ ಯೂಸ್ ಮಾಡಿಕೊಂಡು ಇಮೇಜಸ್ನ ನೀವು ಪುಲ್ ಮಾಡ್ಕೋಬೋದು. ಇದು ಬೇಸಿಕ್ ಕಮ್ಯಾಂಡ್ಸ್, ಡಾಕರ್ ರನ್, ಡಾಕರ್ ಬಿಲ್ಡ್ ಆ್ಯಂಡ್ ಡಾಕರ್ ಪುಲ್. ಸೊ ಡಾಕರ್ ಪುಲ್ ಆದಮೇಲೆ ಡಾಕರ್ ಇಮೇಜ್, ಯಾವ ಇಮೇಜ್ ಬೇಕೋ ಅದನ್ನು ಸ್ಪೆಸಿಫೈ ಮಾಡಿದ್ರೆ ಅದ್ರ ಜೊತೆಗೆ ಬರುತ್ತೆ. ಸೊ ಫಸ್ಟ್ ನೋಡೋಣ, ಈಗ ಒಂದು ಡಾಕರ್ ಪುಲ್ ಅನ್ನೋದಿದೆಯಲ್ಲ, ಇಮೇಜಸ್ ಪುಲ್ ಅಂದರೆ ಏನೇನು ಬರುತ್ತೆ ನಮಗೆ, ನಮ್ಮ ಸಿಸ್ಟಮಲ್ಲಿ ಏನು ಡೌನ್ಲೋಡ್ ಆಗುತ್ತೆ ಅದ್ರ ಜೊತೆಗೆ ಅಂತ ಹೇಳಿ ನೋಡೋದಾದರೆ, ಈ ಇಮೇಜ್ ಅನ್ನೋದ್ರಲ್ಲಿ ಏನೇನಿರುತ್ತೆ, ಎನ್ವಿರಾನ್ಮೆಂಟ್ ಕೋಡ್ ಇರುತ್ತೆ. ಲೆಟ್ ಸಪೋಸ್ ನೀವು ಪೈಥಾನ್ ಯೂಸ್ ಮಾಡ್ತಿದ್ರೆ ಪೈಥಾನ್ ವರ್ಷನ್ ಇರುತ್ತೆ, ಪೈಥಾನ್ ಕೋಡ್ ಮತ್ತು ಪೈಥಾನ್ ವರ್ಷನ್ ಮತ್ತು ಪೈಥಾನ್ ಲೈಬ್ರರೀಸ್ ಇರುತ್ತೆ. ಮತ್ತು ಬೈ ಡಿಫಾಲ್ಟ್ ಆಗಿ ಲಿನಿಕ್ಸ್ ಸಿಸ್ಟಮ್ ಇರುತ್ತೆ, ಲಿನಿಕ್ಸ್ ಸಿಸ್ಟಮ್ OS ಇರುತ್ತಲ್ವ, ಅದು ಈ ಒಂದು ಇದ್ರ ಜೊತೆನೇ ಬರುತ್ತೆ, ಇಮೇಜ್ ಜೊತೆನೇ ಬರುತ್ತೆ. ಯಾಕಂದರೆ ಬೈ ಡಿಫಾಲ್ಟ್ ಆಗಿ ಡಾಕರ್ ಈಸ್ ಮೇಡ್ ಫಾರ್ ಲಿನಿಕ್ಸ್ ಸಿಸ್ಟಮ್, ದಟ್ಸ್ ವೈ ಇಟ್ ಕಮ್ಸ್ ವಿತ್ ಎ ಲಿನಿಕ್ಸ್ ಸಿಸ್ಟಮ್ ಆ್ಯಂಡ್ ಅದರ್ ಕಾನ್ಫಿಗರೇಷನ್ಸು ಇರುತ್ತೆ ಇದ್ರ ಜೊತೆಗೆ ಇಮೇಜಸ್ಸು. ಸೊ ಇದು ನಮ್ಮ ಸಿಸ್ಟಮಲ್ಲಿ ಡೌನ್ಲೋಡ್ ಆಗುತ್ತೆ ಯಾವಾಗ ನಾವು ಡಾಕರ್ ಪುಲ್ ಮಾಡಿದಾಗ. ದಿಸ್ ಇಸ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಡಾಕರ್, ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಡಾಕರ್ ಹೇಗೆ ಅಂದರೆ, ಈ ಒಂದು ಡಾಕರ್ ಇದೆಯಲ್ಲ, ಇದು ಜಸ್ಟ್ ವರ್ಕ್ ಲೈಕ್ ಅ ವರ್ಚುವಲ್ ಮಷೀನ್. ಬಟ್ ವರ್ಚುವಲ್ ಮಷೀನ್ಗಿಂತ ಸ್ವಲ್ಪ ಲೈಟ್ ವೇಟ್ ಆಗಿರುತ್ತೆ, ತುಂಬ ಫಾಸ್ಟರ್ ಇರುತ್ತೆ. ಅದು ಹೇಗಂತ ನೋಡೋಣ. ಸೊ ನಮ್ಮ ಒಂದು ಟ್ರೆಡಿಷ್ನಲ್ ಆಗಿರುವಂಥ ವರ್ಚುವಲ್ ಮಷೀನ್ನ ತೊಗೊಂಡ್ರೆ, ಸಪೋಸ್ ನನ್ನ ಹತ್ರ ಒಂದು ವರ್ಚುವಲ್ ಮಷೀನ್ ಇದೆ. ಇಲ್ಲಿ ಈ ಒಂದು ವರ್ಚುವಲ್ ಮಷೀನ್ ಆರ್ಕಿಟೆಕ್ಚರ್ ಹೀಗಿದೆ, ಆಯಿತಾ. ಈ ಒಂದು ವರ್ಚುವಲ್ ಮಷೀನಲ್ಲಿ ಫಸ್ಟ್ ಏನಿರುತ್ತೆ, ನಮ್ಮ ಹತ್ರ ವರ್ಚುವಲ್ ಮಷೀನ್ ಹಾರ್ಡ್ವೇರ್ ಇರುತ್ತೆ. ಇಲ್ಲಿ ಕೆಳಗಡೆ
ಹಾರ್ಡ್ವೇರ್ ಇರುತ್ತೆ. ಹಾರ್ಡ್ವೇರ್ ಮೇಲ್ಗಡೆ ಒಂದು ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಲೆಟ್ ಸಪೋಸ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂದ್ಕೊಳ್ಳಿ. ಅದ್ರ ಮೇಲ್ಗಡೆ ನಾವೊಂದು ವರ್ಚುವಲ್ ಮಷಿನ್ ಡೌನ್ಲೋಡ್ ಮಾಡಿದಾಗ ಹೈಪರ್ವೈಸರ್ ಅಂತ ಹೇಳಿ ಕುತ್ಕೊಳುತ್ತೆ. ಹೈಪರ್ವೈಸರ್ ಏನಂದರೆ ಇಟ್ ಎನೇಬಲ್ಸ್ ದ ಸಿಸ್ಟಮ್ ಟು ರನ್ ಡಿಫ್ರೆಂಟ್ OS ಆಪರೇಟಿಂಗ್ ಸಿಸ್ಟಮ್ಸ್ನ ರನ್ ಮಾಡೋಷ್ಟು ಕೆಪಾಬಿಲಿಟಿ ಕೊಡುತ್ತೆ ಹೈಪರ್ವೈಸ್. ಆ ಹೈಪರ್ವೈಸು ಈ ಒಂದು ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಬಂದು ಕುತ್ಕೊಳುತ್ತೆ. ಆ ಹೈಪರ್ವೈಸ್ ಏನು ಮಾಡುತ್ತೆ, ಈ ಒಂದು ಆಪರೇಟಿಂಗ್ ಸಿಸ್ಟಮ್ನ ವರ್ಚುವಲೈಸ್ ಮಾಡುತ್ತೆ. ಅಂದರೆ ಎಕ್ಸಸ್ ಮಾಡೋದಾದರೆ ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ ನಾವೇನು ರನ್ ಮಾಡ್ಬೇಕು ಅಂದ್ಕೊಂಡಿರ್ತೀವಲ್ವ, ಎಕ್ಸಾಂಪಲ್ ಲಿನಕ್ಸ್ ಆಗಿರಲಿ, ಮ್ಯಾಕ್ಓಎಸ್ ಆಗಿರಲಿ, ಅದಕ್ಕೆ ಅದರದ್ದೇ ಆದಂಥ ಒಂದು ಹಾರ್ಡ್ವೇರ್ ಕೊಡುತ್ತೆ. ಹಾರ್ಡ್ವೇರ್ ಅಂದರೆ ವರ್ಚುವಲೈಸ್ಡ್ ಹಾರ್ಡ್ವೇರ್. ಬಟ್ ದ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಏನು ಥಿಂಕ್ ಮಾಡುತ್ತೆ ಅಂದರೆ ಅದೇನು ಥಿಂಕ್ ಮಾಡುತ್ತೆ, ನನ್ನದೇ ಆದಂಥ ಒಂದು ಸಿಸ್ಟಮಲ್ಲಿ ನಾನು ಕುತ್ಕೊಂಡಿದ್ದೀನಿ, ಈಗ ನನ್ನದೇ ಒಂದು ಹಾರ್ಡ್ವೇರ್ ಇದೆ, ನನ್ನದೇ ಆದಂಥ ನೆಟ್ವರ್ಕ್ ಫೇಸ್ ಇದೆ ಅಂತ ತಿಳ್ಕೊಂಡು ಈ ಹೈಪರ್ವೈಸರ್ ಮೇಲೆ ರನ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ವರ್ಚುವಲೈಸೇಷನ್. ಅಲೋಕೇಟಿಂಗ್ ಸೆಗ್ಮೆಂಟ್ ಆಫ್ ಹಾರ್ಡ್ವೇರ್, ಅಂದರೆ ಫಿಸಿಕಲ್ ಹಾರ್ಡ್ವೇರ್ ಒಂದು ಸೆಗ್ಮೆಂಟ್ ಇರುತ್ತಲ್ವ, ಅದು ಲೈಕ್ ರ್ಯಾಮ್ ಆಗಿರಲಿ, ಸ್ಟೋರೇಜ್ ಆಗಿರಲಿ, ಅದನ್ನು OSಗೆ ಅಲೋಕೇಟ್ ಮಾಡಿ, ಗೆಸ್ಟ್ OSಗೆ ಅಲೋಕೇಟ್ ಮಾಡೋದನ್ನ ಹೈಪರ್ ವರ್ಚುವಲೈಸೇಷನ್ ಅಂತ ಕರಿತೀವಿ. ಸೊ ಇಟ್ ಎನೇಬಲ್ಸ್ ದ OS ಟು ರನ್ ಆನ್ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸ್. ಆಯಿತಾ, ಡಿಫ್ರೆಂಟ್ ಎನ್ವಿರಾನ್ಮೆಂಟ್ಸ್ ಮೇಲೆ ರನ್ ಮಾಡೋಷ್ಟು ಕೆಪಬಿಲಿಟಿ ಕೊಡುತ್ತೆ ಈ ಒಂದು ವರ್ಚುವಲೈಸೇಷನ್ ಕಾನ್ಸೆಪ್ಟು. ಮತ್ತು ಇನ್ನೊಂದೇನು ಅಂದರೆ, ನಮ್ಮ ಒಂದು ಆಲ್ರೆಡಿ ಒಂದು ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತಲ್ವಾ, ಬೈ ಡಿಫಾಲ್ಟ್ ಆಗಿ ವಿಂಡೋಸ್ ಅಂದ್ಕೊಳ್ಳಿ. ವಿಂಡೋಸ್ ಹತ್ರ ಒಂದು ಅದರದ್ದೇ ಒಂದು ಕರ್ನಲ್ ಇರುತ್ತೆ, ಬೂಟ್ ಕರ್ನಲ್ ಇರುತ್ತೆ. ಈ ಕರ್ನಲ್ ಏನಿರುತ್ತಲ್ಲ, ಈ ಕರ್ನಲ್ ಕೂಡ ವರ್ಚುವಲೈಸ್ ಆಗುತ್ತೆ ಯಾವಾಗ ವರ್ಚುವಲ್ ಮಷೀನಲ್ಲಿ ಡಿಫ್ರೆಂಟ್ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮಿಗೆ ಅದರದ್ದೇ ಆದಂಥ ವರ್ಚುವಲ್ ಕರ್ನಲ್ ಕೂಡ ಕ್ರಿಯೇಟ್ ಆಗುತ್ತೆ. ದಿಸ್ ಮೇಕ್ಸ್ ದ ಅಪ್ಲಿಕೇಶನ್ ವೆರಿ ಹೆವಿ. ಈಗ ನೆಕ್ಸ್ಟು ಡಾಕರ್ ಆರ್ಕಿಟೆಕ್ಚರ್ ನೋಡೋದಾದರೆ, ಡಾಕರಲ್ಲಿ ಸಿಂಪಲ್ ಜಸ್ಟ್ ಹಾರ್ಡ್ವೇರ್ ಇರುತ್ತೆ, ಕೆಳಗಡೆ ಹಾರ್ಡ್ವೇರ್ ಇರುತ್ತಲ್ವ, ಮೇಲ್ಗಡೆ ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ದೆನ್ ಹಿಯರ್ ವಿ ಇಂಟ್ರೊಡ್ಯೂಸ್ ಡಾಕರ್ ಇಂಜಿನ್. ಇಲ್ಲಿ ಡಾಕರ್ ಇಂಜಿನ್ ಅನ್ನೋದು ಅಪ್ಲಿಕೇಶನ್ ಥರ ರನ್ ಆಗುತ್ತೆ. ಈಗ ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಏನು ಬೇರೆ ಬೇರೆ ಅಪ್ಲಿಕೇಶನ್ಸ್ನ ರನ್ ಮಾಡುತ್ತೆ, ಲೈಕ್ ಫೈಲ್ ಮ್ಯಾನೇಜರ್ ಆಗಿರಲಿ, ಮೈಕ್ರೋಸಾಫ್ಟ್ ಸ್ಟೋರ್ ಆಗಿರಲಿ, ಬೇರೆ ಬೇರೆ ವಿಜುವಲ್ ಸ್ಟುಡಿಯೋ ಕೂಡ ಆ ಥರ ಬೇರೆ ಬೇರೆ ಅಪ್ಲಿಕೇಶನ್ಸ್ನ ರನ್ ಮಾಡುತ್ತೆ. ಹಾಗೆಯೇ ಈ ಒಂದು ಡಾಕರ್ ಇಂಜಿನ್ ಕೂಡ ಅಪ್ಲಿಕೇಶನ್ ಥರ ಆ್ಯಕ್ಟ್ ಆಗಿ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಮೇಲೆ ರನ್ ಆಗುತ್ತೆ. ಓಕೆ, ಸೊ ದೆನ್ ಡಾಕರ್ ಇಂಜಿನ್ ಏನು ಮಾಡುತ್ತೆ, ಇಟ್ ಕ್ರಿಯೇಟ್ಸ್ ಸಪ್ರೇಟ್ ಕಂಟೈನರ್ಸ್, ವರ್ಚುವಲ್ ಎನ್ವಿರಾನ್ಮೆಂಟ್ಸ್. ಆ ವರ್ಚುವಲ್ ಎನ್ವಿರಾನ್ಮೆಂಟ್ಸನ್ನ ನಾವು ಕಂಟೈನರ್ಸ್ ಅಂತೇಳಿ ಕರಿತೀವಿ. ಆ ಕಂಟೈನರ್ಸಲ್ಲಿ ಅದರದ್ದೇ ಆದಂಥ ಕೋಡ್ ಇರುತ್ತೆ, ಆಪರೇಟಿಂಗ್ ಸಿಸ್ಟಮಿಗೆ ಬೇಕಾಗಿರೋವಂಥ ಕೋಡ್ ಇರುತ್ತೆ, ಲೈಬ್ರರೀಸ್ ಇರುತ್ತೆ, ಸಿಸ್ಟಮ್ ಡಿಪೆಂಡೆನ್ಸೀಸ್ ಇರುತ್ತೆ. ಸೊ ಇದೇನು ಮಾಡುತ್ತೆ, ಇನ್ಸ್ಟೆಡ್ ಆಫ್ ವರ್ಚುವಲೈಸಿಂಗ್ ದ ಹಾರ್ಡ್ವೇರ್, ಇಟ್ ವರ್ಚುವಲೈಸಸ್ ದ ಅಪ್ಲಿಕೇಶನ್. ಓಕೆ, ಈ ಒಂದು ಅಪ್ಲಿಕೇಶನ್ನ ವರ್ಚುವಲೈಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಏನು ಅಂದರೆ, ಇಟ್ ಬಿಕಮ್ಸ್ ಲೈಟ್ ವೆಯ್ಟ್ ಆ್ಯಂಡ್ ಫಾಸ್ಟರ್. ಸೊ ಕ್ರಿಯೇಷನ್ ಕೂಡ ತುಂಬ ಈಸಿಯಾಗಿ, ತುಂಬ ಫಾಸ್ಟ್ ಆಗಿರುತ್ತೆ ಮತ್ತು ತುಂಬ ಲೈಟ್ ವೇಟ್ ಆಗಿರುತ್ತೆ. ಅಷ್ಟೊಂದು ಸ್ಪೇಸ್ ಕೂಡ ಕನ್ಸ್ಯೂಮ್ ಮಾಡಲ್ಲ. ಇದು ಬಂದ್ಬಿಟ್ಟು ಡಾಕರ್ ಇಂಜಿನ್. ಮತ್ತು ಇದು ಡಾಕರ್ ಇಂಜಿನಲ್ಲಿ ತುಂಬ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ತುಂಬ ಈಸಿಯಾಗಿ ರನ್ ಆಗುತ್ತೆ. ಇದು ಬಂದ್ಬಿಟ್ಟು ಡಾಕರ್ ಆರ್ಕಿಟೆಕ್ಚರ್. ಸೊ ನೆಕ್ಸ್ಟ್ ವಿಲ್ ಸಿ ಹೌ ಟು ಕ್ರಿಯೇಟ್ ಅವರ್ ಡಾಕರ್ ಫೈಲ್, how to execute our images, how to create images and execute them. So first of all, ನೀವೊಂದು ಡಾಕರ್ ಅನ್ನೋದೊಂದು ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ವಿಜುವಲ್ ಸ್ಟುಡಿಯೋ ಕೋಡಲ್ಲಿ ಓಪನ್ ಮಾಡ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಒಂದು ನಿಮ್ಮದೇ ಆದಂಥ ಒಂದು ಸಿಂಪಲ್ app.py ಪೈಥಾನ್ ಫೈಲ್ನ ಕ್ರಿಯೇಟ್ ಮಾಡಿಕೊಂಡು ಅದ್ರಲ್ಲಿ ಸಿಂಪಲ್ ಒಂದು ಸರ್ವರ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇದು ಸರ್ವರ್ ಕ್ರಿಯೇಟ್ ಮಾಡೋವಂಥ ಕೋಡ್. ಈ ಸರ್ವರ್ ಏನು ಮಾಡ್ತಿದೆ, ಫ್ಲಾಸ್ಕ್ ಲೈಬ್ರರಿನ ಇಂಪೋರ್ಟ್ ಮಾಡ್ಕೊತಿದೆ. ನೆಕ್ಸ್ಟ್ ಡಿಫಾಲ್ಟ್ ಆಗಿ ಒಂದು ಹೆಲೋ ಫ್ರಮ್ ಡಾಕರ್ ಕಂಟೈನರ್ ಅಂತೇಳಿ ಮೆಸೇಜ್ನ ರಿಟರ್ನ್ ಮಾಡ್ತಿದೆ ವೆನ್ ದ ಯೂಸರ್ ರೀಚಸ್ ದಿಸ್ ರೌಟ್. ಓಕೆ, ಇದು ಪೋರ್ಟ್ ಬಂದ್ಬಿಟ್ಟು 5000 ಮೇಲೆ ರನ್ ಆಗ್ತಿದೆ. ಇದು ಸಿಂಪಲ್ ಸರ್ವರ್, ಪೈಥಾನ್ ಯೂಸ್ ಮಾಡಿಕೊಂಡು ಸಿಂಪಲ್ ಸರ್ವರ್ ಕ್ರಿಯೇಟ್ ಮಾಡುವಂಥ ಕೋಡ್ ಇದು. ಓಕೆ, ನೆಕ್ಸ್ಟ್ ಯು ನೀಡ್ ಟು ಕ್ರಿಯೇಟ್ ಎ ಡಾಕರ್ ಫೈಲ್. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಸೊ ಡಾಕರ್ ಫೈಲ್ ಕ್ರಿಯೇಟ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಡಿ ಇದೆಯಲ್ಲ, ಅದು ಕ್ಯಾಪ್ಸಲ್ ಇರಲಿ. ಡಾಕರ್ ಫೈಲ್ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಅದಕ್ಕೆ ಏನು ಎಕ್ಸ್ಟೆನ್ಷನ್ ಕೊಡೋವಂಥ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಡಾಕರ್ ಫೈಲ್ ಅಂತ ಹೇಳಿ ಕ್ರಿಯೇಟ್ ಮಾಡಿದ ಕೂಡಲೇ ಅದು ಡಾಕರ್ ಫೈಲ್ ಆಗಿರೋದು, ಡಾಕರ್ ರಿಲೇಟೆಡ್ ಆಗಿರುತ್ತೆ. ಸೊ ಯು ಕ್ಯಾನ್ ಸಿ ಇಮೇಜ್ ಓವರ್ ಡಾಕರ್. ಸೊ ಡಾಕರ್ ಫೈಲ್ನ ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ಇದರಲ್ಲಿ ನೀವು ಇನ್ಸ್ಟ್ರಕ್ಷನ್ಸ್ನ ಬರೀಬೇಕು. ಈ ಡಾಕರ್ ಫೈಲ್ ಇನ್ಸ್ಟ್ರಕ್ಷನ್ ಏನು ಮಾಡುತ್ತೆ,
ಟೆಲ್ ದ ಡಾಕರ್, ಇದು ಡಾಕರ್ಗೆ ಹೇಳುತ್ತೆ ನೀನು ಈ ಥರ ಒಂದು ಇಮೇಜ್ನ ಕ್ರಿಯೇಟ್ ಮಾಡು, ಇದ್ರದ್ದು ಡಿಪೆಂಡೆನ್ಸೀಸ್ ಇದು ಮತ್ತು ಇದ್ರದ್ದು ಇಮೇಜ್ ಇದು. ಸೊ ಏನೇನು ಇನ್ಸ್ಟಾಲ್ ಮಾಡಬೇಕು, ಯಾವ ಕಮೆಂಟ್ಸ್ನ ರನ್ ಮಾಡಬೇಕು, ಇದೊಂದು ಇನ್ಸ್ಟ್ರಕ್ಷನ್ ಥರ, ಬೇಸಿಕ್ ಇನ್ಸ್ಟ್ರಕ್ಷನ್ ಟು ಕ್ರಿಯೇಟ್ ಇಮೇಜಸ್. ಸೊ ಫಸ್ಟ್ ವಿ ವಿಲ್ ಯೂಸ್ ದ ಪೈಥಾನ್ ಇಮೇಜ್, ಪೈಥಾನ್ನ ಯೂಸ್ ಮಾಡ್ಕೊತೀವಿ ಫಸ್ಟು. ಸೊ ವರ್ಷನ್ ಬಂದ್ಬಿಟ್ಟು 3.9. ದೆನ್ ವಿ ವಿಲ್ ವರ್ಕಿಂಗ್ ಡೈರೆಕ್ಟ್ರಿ, ಸೆಟ್ ದ ವರ್ಕಿಂಗ್ ಡೈರೆಕ್ಟ್ರಿ. ಅಂದರೆ ಇದೇನು ಮಾಡೋದು ಅಂದರೆ ಯಾವ ಒಂದು ವರ್ಕಿಂಗ್ ಡೈರೆಕ್ಟ್ರಿಯಿಂದ ಕೋಡ್ನ ತಗೋಬೇಕು ಅಂತೇಳಿ. ಅಂದರೆ ನಾವೀಗ app.py ಯೂಸ್ ಮಾಡ್ತಿರಲ್ಲ, ದಟ್ಸ್ ದ ವರ್ಕಿಂಗ್ ಡೈರೆಕ್ಟ್ರಿ ಆಫ್ ವರ್ಕಿಂಗ್ ಡೈರೆಕ್ಟ್ರಿ. ನೆಕ್ಸ್ಟ್ ಕಾಪಿ ಕಮ್ಯಾಂಡ್. ಸೊ ಕಾಪಿ ಕಮ್ಯಾಂಡ್ ಏನು ಮಾಡುತ್ತೆ, ನೀವೊಂದು app.py ಅಲ್ಲಿ ಏನು ಕೋಡ್ ಇರುತ್ತಲ್ಲ ಅದನ್ನೆಲ್ಲ ಕಾಪಿ ಮಾಡಿ ಡಾಕರಿಗೆ ಏನು ಬೇಕಿರುತ್ತಲ್ಲ ಆ ಡಾಕರಿಗೆ ಅಲ್ಲಿ ಡಾಕರಲ್ಲಿ ಪೇಸ್ಟ್ ಮಾಡೋದು, ಡಾಕರ್ ಇಮೇಜಲ್ಲಿ ಪೇಸ್ಟ್ ಮಾಡೋದು. ಇದು ಬಂದ್ಬಿಟ್ಟು ಕಾಪಿ ಕಮ್ಯಾಂಡ್. ನೆಕ್ಸ್ಟ್ ಡಿಪೆಂಡೆನ್ಸೀಸ್ ಏನೇನು ಇನ್ಸ್ಟಾಲ್ ಮಾಡಬೇಕು ಅದನ್ನು ನಾವು ಸ್ಪೆಸಿಫೈ ಮಾಡ್ತೀವಿ. ರನ್ pip ಇನ್ಸ್ಟಾಲ್ ಫ್ಲಾಸ್ಕ್. ಸೊ ಇದೇನು ಮಾಡುತ್ತೆ, ಫ್ಲಾಸ್ಕ್ ಅನ್ನೋ ಒಂದು ಲೈಬ್ರರಿನ ಇನ್ಸ್ಟಾಲ್ ಮಾಡ್ಕೊಳುತ್ತೆ ಯೂಸಿಂಗ್ ದ ಕಮ್ಯಾಂಡ್ pip install flask. ಓಕೆ, ಸೊ ದೆನ್ ವಿ ವಿಲ್ ಸ್ಪೆಸಿಫೈ ಸಮ್ ಕಮ್ಯಾಂಡ್ಸ್. ಈ ಕಮ್ಯಾಂಡ್ಸ್ ಏನು ಮಾಡುತ್ತೆ, ನಮ್ಮ ಒಂದು ಪೈಥಾನ್ ಸರ್ವರ್ನ ರನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. py. ಸೊ ವಾಟ್ ಇಟ್ ಡಸ್ ಇಸ್ ಇಟ್ ರನ್ಸ್ ದ ಕಮ್ಯಾಂಡ್ python app.py which finally executes the app.py file. Okay, this is a simple docker file instruction code. ಇದನ್ನು ಎಕ್ಸಿಕ್ಯೂಟ್ ಫಸ್ಟ್ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಟರ್ಮಿನಲ್ ಓಪನ್ ಮಾಡಿ ಒಂದು ಡಾಕರ್ ಫೈಲ್ನ ಬಿಲ್ಡ್ ಮಾಡಬೇಕು. ಡಾಕರ್ ಇಮೇಜ್ನ ಬಿಲ್ಡ್ ಮಾಡೋದಕ್ಕೆ ಫಸ್ಟ್ ಡಾಕರ್ ಇಮೇಜ್ನ ಬಿಲ್ಡ್ ಮಾಡೋದಕ್ಕೆ ಡಾಕರ್ ಬಿಲ್ಡ್ ಕಮ್ಯಾಂಡ್ ಯೂಸ್ ಮಾಡೋಣ. ಡಾಕರ್ ಬಿಲ್ಡ್. ಸೊ ವಿಲ್ ಜಸ್ಟ್ ಕಾಪಿ ಇಟ್. ಡಾಕರ್ ಬಿಲ್ಡ್ ಇದೇನು ಮಾಡುತ್ತೆ ಅಂದರೆ ಡಾಕರ್ ಇಮೇಜ್ನ ಕ್ರಿಯೇಟ್ ಮಾಡುತ್ತೆ. ಈ ಒಂದು ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿದ್ದೀವಲ್ಲ ಈ ಇನ್ಸ್ಟ್ರಕ್ಷನ್ಸ್ ಯೂಸ್ ಮಾಡಿಕೊಂಡು ಡಾಕರ್ ಇಮೇಜ್ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ಜಸ್ಟ್ ರನ್ ಇಟ್. ಸೊ ನನ್ನ ಸಿಸ್ಟಮಲ್ಲಿ ಆಲ್ರೆಡಿ ನಾನು ಇಮೇಜ್ನ ಬಿಲ್ಡ್ ಮಾಡಿದ್ದೀನಿ. ಸೊ ನಿಮ್ಮ ಸಿಸ್ಟಮಲ್ಲಿ ಈ ಡಾಕರ್ ಬಿಲ್ಡ್ ಕಮ್ಯಾಂಡ್ ರನ್ ಮಾಡಿದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಾದಮೇಲೆ ಡಾಕರ್ ಒಂದು ಇಮೇಜ್ ಆಲ್ರೆಡಿ ಕ್ರಿಯೇಟ್ ಆಗುತ್ತೆ. ನಿಮ್ಮ ಒಂದು ಡಾಕರ್ ಡೆಸ್ಕ್ಟಾಪ್ ಇದೆಯಲ್ಲ ಆ ಡಾಕರ್ ಡೆಸ್ಕ್ಟಾಪಲ್ಲಿ ಇಮೇಜ್ ಸೆಕ್ಷನ್ ಹೋಗಿ ನೋಡಿದಾಗ ಇಲ್ಲಿ ಒಂದು ಮೈ ಆ್ಯಪ್ ಅಂತೇಳಿ ಒಂದು ಇಮೇಜ್ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಸೊ ಯು ಕ್ಯಾನ್ ಸಿ ನೇಮ್ ನೋಡ್ಬೋದು, ಟ್ಯಾಗ್ ನೋಡ್ಬೋದು ಯಾವಾಗ ಕ್ರಿಯೇಟ್ ಆಗಿರೋದು, ಇಮೇಜ್ ID ಕ್ರಿಯೇಟೆಡ್ 1 hour ago, ಸೈಜ್ ಎಷ್ಟಿದೆ, ಇದನ್ನು ಡೈರೆಕ್ಟಾಗಿ ಕೂಡ ಇಲ್ಲಿ ರನ್ ಮಾಡ್ಬೋದು ನೀವು. ಸೊ ನಾವೀಗ ಕಮೆಂಡ್ ಲೈನ್ ಯೂಸ್ ಮಾಡೋದ್ರಿಂದ ಕಮೆಂಡ್ ಲೈನಲ್ಲಿ ರನ್ ಮಾಡೋಣ. ಸೊ ನೆಕ್ಸ್ಟ್ ವಿ ನೀಡ್ ಟು ರನ್ ದ ಡಾಕರ್ ಕ್ರಿಯೇಟೆಡ್ ಡಾಕರ್ ಇಮೇಜ್. ಸೊ ಅದಕ್ಕೆ ನಾವು ಈ ಒಂದು ಕಮ್ಯಾಂಡ್ ಯೂಸ್ ಮಾಡೋಣ. ಈ ಒಂದು ಸೊ ಟು ರನ್ ದ ಡಾಕರ್ ಕ್ರಿಯೇಟೆಡ್ ಡಾಕರ್ ಇಮೇಜ್ ವಿ ಯೂಸ್ ದಿಸ್ ಕಮ್ಯಾಂಡ್ ಡಾಕರ್ ರನ್ -p. ಸೊ ಪೋರ್ಟ್ ನಂಬರ್ ಮೆನ್ಷನ್ ಮಾಡ್ತೀವಿ ಮತ್ತು ಇಮೇಜ್ ನೇಮ್ ಮೆನ್ಷನ್ ಮಾಡ್ತೀವಿ. ಓಕೆ, ಸೊ ಡಾಕರ್ ರನ್ ಆದಮೇಲೆ ಈ ಒಂದು ಸಿಸ್ಟಮ್ ಅಂದರೆ ಯಾವ ಲಿಂಕ್ URL ಕೊಡುತ್ತೆ ಅಲ್ಲಿ URLಗೆ ಹೋಗಿ ನಾವು ಡಾಕರ್ ರನ್ ಆಗಿದೆ ಇಲ್ಲ ಅಂತೇಳಿ ನೋಡ್ಬೋದು. ಸೊ ನಮ್ಮ ಒಂದು ಪೈಥಾನ್ ಆ್ಯಪಲ್ಲಿ ವಾಟ್ ಇಟ್ ರಿಟರ್ನಿಂಗ್ ಹೆಲೋ ಫ್ರಮ್ ಡಾಕರ್ ವರ್ಲ್ಡ್, ಡಾಕರ್ ಕಂಟೈನರ್, ಪೋರ್ಟ್ ನಂಬರ್ 5000. ಸೊ ಈಗ ನಾವು ನಮ್ಮ ಬ್ರೌಸರಲ್ಲಿ ಲೋಕಲ್ ಹೋಸ್ಟ್ 5000ನ ವ್ಯೂ ಮಾಡಿದ್ರೆ ಇಟ್ ಶೋಸ್ ಹೆಲೋ ಫ್ರಮ್ ಡಾಕರ್ ವರ್ಲ್ಡ್, ಡಾಕರ್ ಕಂಟೈನರ್. ಸೊ ಇದರಿಂದ ನಮಗೇನು ಅರ್ಥ ಆಯಿತು, ನಮ್ಮೊಂದು ಇಮೇಜ್ ಆಲ್ರೆಡಿ ಕ್ರಿಯೇಟ್ ಆಯಿತು, ಸಕ್ಸಸ್ಫುಲಿ ಕ್ರಿಯೇಟ್ ಆಗಿದೆ. ಮತ್ತು ಆ ಇಮೇಜ್ ಏನು ಮಾಡುತ್ತೆ, ಒಂದು ಡಾಕರ್ ಕಂಟೈನರ್ನ ಎಕ್ಸಿಕ್ಯೂಟ್ ಮಾಡ್ತು. ಆ ಡಾಕರ್ ಕಂಟೈನರಲ್ಲಿ ನಮ್ಮೊಂದು ಕೋಡ್ ಇತ್ತು, ಆ ಸ್ಪೆಸಿಫಿಕ್ ಕೋಡ್ ಎಕ್ಸಿಕ್ಯೂಟ್ ಆಗಿ ನಮಗೀಗ ಹೆಲೋ ಫ್ರಮ್ ಡಾಕರ್ ಕಂಟೈನರ್ ಅಂತೇಳಿ ಮೆಸೇಜ್ ಬಂದಿದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಡಾಕರ್ ಕಂಟೈನರ್ಸ್ ಆ್ಯಂಡ್ ಡಾಕರ್ ಇಮೇಜಸ್. ಸೊ ಯು ಕ್ಯಾನ್ ಆಲ್ಸೋ ಸಿ ದ ಡಾಕರ್ ಇಮೇಜಸ್ ದಟ್ ಐ ಆಲ್ರೆಡಿ ರನ್. ಇದು ಮೊದಲಿಗೆ 2 ಕಂಟೈನರ್ಸ್ನ ಆಲ್ರೆಡಿ ರನ್ ಮಾಡಿದ್ದೆ. ಈಗ ಕಂಟೈನರ್ ರನ್ ಆಗ್ತಿದೆಯಲ್ಲ ಇದು ಈ ಕಂಟೈನರ್. ಸೊ ಕಂಟೈನರ್ ನೇಮ್ ಇದು, ಕಂಟೈನರ್ ID
ಇಮೇಜ್ ನೇಮು, ಪೋರ್ಟ್ ಯಾವ ಪೋರ್ಟಲ್ಲಿ ರನ್ ಆಗ್ತಿದೆ, ಎಷ್ಟು CPU ಯೂಸೇಜ್ ಆಗಿದೆ, ಲಾಸ್ಟ್ ಯಾವಾಗ ಎಕ್ಸಿಕ್ಯೂಟ್ ಮಾಡಿದ್ದು, ಸೊ ಅದನ್ನೆಲ್ಲ ಇಲ್ಲಿ ಕಂಟೈನರ್ ಸೆಕ್ಷನಲ್ಲಿ ನೋಡ್ಬೋದು. ಆಲ್ರೆಡಿ ಕ್ರಿಯೇಟ್ ಆಗಿರೋ ಕಂಟೈನರ್ಸ್. ಇಮೇಜ್ ಸೆಕ್ಷನಲ್ಲಿ ಇಮೇಜ್ ಯಾವುದಾದ್ರು ಇಮೇಜ್ ಕ್ರಿಯೇಟ್ ಮಾಡಿದ್ದೀನಿ ಅದನ್ನು ನೋಡ್ಬೋದು ನೀವು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಡಾಕರ್. ಸೊ ದಿಸ್ ಈಸ್ ಜಸ್ಟ್ ಸರ್ಫೇಸ್ ಲೆವೆಲ್ ಹೌ ದ ಡಾಕರ್ ವರ್ಕ್ಸ್. ಸೊ ನಿಮಗೇನಾದರೂ ಡಾಕರ್ ಬಗ್ಗೆ ತುಂಬ ಡೀಟೇಲ್ ಆಗಿ ತಿಳ್ಕೊಬೇಕಂತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ವಿ ವಿಲ್ ಟ್ರೈ ಅವರ್ ಲೆವೆಲ್ ಆಫ್ ಬೆಸ್ಟ್ ಟು ಕವರ್ ಡಾಕರ್ ಇನ್ ಫುಲ್ಲಿ ಡೀಟೇಲ್. ಸೊ ಅದರಲ್ಲಿ ನಾವು ಡಾಕರ್ ಇನ್ ಡೆಪ್ತ್ ವರ್ಕಿಂಗ್ನ ನೋಡ್ತೀವಿ, ಮತ್ತು ಕಮೆಂಟ್ಸ್ ಹೇಗೆ ಎಕ್ಸಿಕ್ಯೂಟ್ ಮಾಡೋದು, ನಮ್ಮದೇ ಆದಂಥ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿ ಅದನ್ನು ಡಿಪ್ಲಾಯ್ ಕೂಡ ಮಾಡ್ತೀವಿ ಯೂಸಿಂಗ್ ದ ಡಾಕರ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಡಾಕರ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಡಾಕರ್ ಅಂದರೆ ಏನು ಅಂತ ನೋಡಿದ್ವಿ, ಕಂಟೈನರೈಸೇಷನ್ ಅಂದರೆ ಏನು ಅಂತ ನೋಡಿದ್ವಿ, ಇಮೇಜ್ ಅಂದರೆ ಏನು, ಡಾಕರ್ ಫೈಲ್ ಅಂದರೆ ಏನು, ಸೊ ಡಿಫ್ರೆಂಟ್ ಬಿಟ್ವೀನ್ ಡಾಕರ್ ವರ್ಚುವಲ್ ಕಂಟೈನರ್ಸ್ ಆ್ಯಂಡ್ ವರ್ಚುವಲ್ ಮಷೀನ್ಸ್ ಅದನ್ನು ಕೂಡ ನೋಡಿದ್ವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಡಾಕರ್. ಸೊ ನಿಮಗೇನಾದರೂ ಈ ವಿಡಿಯೋ ಅರ್ಥ ಆಗಿದ್ದರೆ, ತುಂಬ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಲ್ಯಾಬ್ ಪ್ರೋಗ್ರಾಮ್ 7ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.